ಕರಪ್ಷನ್ ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾಗೆ ಕೈ ಹಾಕುತ್ತಾ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ನಡೀತಾ ಇದೆಯಾ? ಕರುನಾಡಿನ ಪವರ್ ಸಪ್ಲೈಗೆ ಕೈವಶಕ್ಕೆ ಬಂತು ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ಸರ್ಕಾರ? ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತ ಕೆಪಿಟಿಸಿಎಲ್ ಸಂಘ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾಗೆ ಸಿಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ. ಕರುನಾಡಿನ ಪವರ್ ಸಪ್ಲೈಗೆ ಕೈವಶಕ್ಕೆ ಬಂತು ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತ ಕೆಪಿಟಿಸಿಎಲ್ ಸಂಘ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾಗೆ ಸಿಗ್ತಾ ಇದೆಯಾ? ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ಆಗ್ತಾ ಇದೆಯಾ? ಕರುನಾಡಿನ ಪವರ್ ಸಪ್ಲೈಗೆ ಕೈವಶಕ್ಕೆ ಬಂದಿದೆ ಈಗ ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯ ಹಾಗೆ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತಿದೆ ಇದೀಗ ಕೆಪಿಟಿಸಿಎಲ್ ಸಂಘ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಮಾಫಿಯಾಗೆ ಪ್ರೈವೇಟ್ ಮಾಫಿಯಾಗೆ ಸಿಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ನಡೀತಾ ಇದೆಯಾ? ಇದೀಗ ಕರ್ನಾಟಕ ಪವರ್ ಸಪ್ಲೈಗೆ ಕೈವಶಕ್ಕೆ ಬಂದಿದೆ ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ರಾಜ್ಯ ಸರ್ಕಾರ? ಈಗ ನಿಂತಿರುವಂತಹ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಹಾಗೆ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತಿದೆ ಕೆಪಿಟಿಸಿಎಲ್ ಸಂಘ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಕರ್ನಾಡಿನ ಪವರ್ ಸಪ್ಲೈಗೆ ಕೈವಶಕ್ಕೆ ಬಂದು ನಿಂತಿದೆ ಈಗ ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ನಡೀತಾ ಇದೆಯಂತೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇರುವಂತದ್ದು ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತಿದೆ ಈಗ ಕೆಪಿಟಿಸಿಎಲ್ ಸಂಘ. ಸಂಘದ ನೌಕರರು ಈಗ ಸಿಡಿದು ನಿಂತಿದ್ದಾರೆ. ಪ್ರೈವೇಟ್ ಮಾಫಿಯಾಗೆ ಈಗ ಕೈವಶ ಆಗುತ್ತಾ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಹಾಗೆ ಪ್ರಶ್ನೆಗಳು ಈಗ ಬಂದಿರುವಂತದ್ದು. ಕರುನಾಡಿನ ಪವರ್ ಸಪ್ಲೈಗೆ ಕೈವಶಕ್ಕೆ ಈಗ ಬಂದು ನಿಂತಿರುವಂತದ್ದು ಪ್ರೈವೇಟ್ ಕಂಪನಿ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸಿದ್ದರಾಮಯ್ಯ ಜಾರ್ಜ್ ಜೋಡಿ ಪ್ಲಾನ್ಗೆ ಸಿಡಿದು ನಿಂತಿದೆ ಈಗ ಕೆಪಿಟಿಸಿಎಲ್ ಸಂಘ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾ ಕೈಗೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಈಗ ಕರುನಾಡಿನ ಪವರ್ ಸಪ್ಲೈಗೆ ಬಂದಿರುವಂತದ್ದು ಪ್ರೈವೇಟ್ ಕಂಪನಿ ಒಂದು ಈಗ ಬಂದು ನಿಂತಿದೆ. ಸದ್ದಿಲ್ಲದೆ ವಿದ್ಯುತ್ ಇಲಾಖೆಗೆ ಮರಣ ಶಾಸನ ಬರಿತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಬಂದಿರುವಂತದ್ದು. ಕರಪ್ಷನ್ ಆಗುತ್ತಾ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಅಖಂಡ ಕರ್ನಾಟಕದ ಪವರ್ ಸಪ್ಲೈಗೆ ಕಣ್ಣಿಟ್ಟಿದೆ ಪವರ್ ಕಂಪನಿ. ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ನಡೆಯಲ್ಲಿ ಮಾಫಿಯಾ ವಾಸನೆ ಬರ್ತಾ ಇದೆ. ವಿದ್ಯುತ್ ಕಾಯ್ದೆ 2003ರ ಅಡಿಯಲ್ಲಿ ಕರೆಂಟ್ ಸಪ್ಲೈ ಲೈಸೆನ್ಸ್ಗೆ ಅರ್ಜಿಯನ್ನ ಈಗ ಕೊಟ್ಟಿರುವಂತದ್ದು. ಕರ್ನಾಟಕದ 5 ವಿದ್ಯುತ್ ಸರಬರಾಜು ವಲಯಗಳ ವ್ಯಾಪ್ತಿಯಲ್ಲಿ ಅರ್ಜಿ ಬಂದಿರುವಂತದ್ದು. ನಾವೇ ಪವರ್ ಸಪ್ಲೈ ಮಾಡ್ತೀವಿ ಅಂತ ಕೆಇಆರ್ಸಿಗೆ ಟಾಟಾ ಕಂಪನಿ ಅರ್ಜಿಯನ್ನ ಹಾಕಿದೆ. ಇದೀಗ ಕರುನಾಡಿನ ಜನತೆಗೆ ಕರೆಂಟ್ ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ? ಅಖಂಡ ಕರ್ನಾಟಕದ ಪವರ್ ಸಪ್ಲೈಗೆ ಕಣ್ಣಿಟ್ಟಿದೆ ಪವರ್ ಕಂಪನಿ, ದೊಡ್ಡದೊಂದು ಕಂಪನಿ. ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ನಡೆಯಲ್ಲಿ ಮಾಫಿಯಾದ ವಾಸನೆ ಬರ್ತಾ ಇದೆ. ವಿದ್ಯುತ್ ಕಾಯ್ದೆ 2003ರ ಅಡಿಯಲ್ಲಿ ಕರೆಂಟ್ ಸಪ್ಲೈ ಲೈಸೆನ್ಸ್ಗೆ ಈಗ ಅರ್ಜಿಯನ್ನ ಹಾಕಿರುವಂತದ್ದು. ಕರ್ನಾಟಕದ 5 ವಿದ್ಯುತ್ ಸರಬರಾಜು ವಲಯಗಳ ವ್ಯಾಪ್ತಿಯಲ್ಲಿ ಟಾಟಾ ಕಂಪನಿ ಈಗ ಅರ್ಜಿಯನ್ನ ಹಾಕಿದೆ. ನಾವೇ ಪವರ್ ಸಪ್ಲೈಯನ್ನ ಮಾಡ್ತೀವಿ ಕಣ್ರಿ ಅಂತ ಕೆಇಆರ್ಸಿಗೆ ಟಾಟಾ ಕಂಪನಿ ಅರ್ಜಿಯನ್ನ ಹಾಕಿದೆ.
ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ನಡೆಯಲ್ಲಿ ಮಾಫಿಯಾದ ವಾಸನೆ ಬರ್ತಾ ಇರುವಂತದ್ದು. ಟಾಟಾ ಪವರ್ ಕಂಪನಿ ಜೊತೆಗೆ ಏನಾದ್ರೂ ರಾಜ್ಯ ಸರ್ಕಾರ ಟೈಅಪ್ ಮಾಡ್ಕೊಂಡಿದ್ಯಾ ಅಂತ, ಯಾಕಂತಂದ್ರೆ ನೋಡಿ ದಿಢೀರ್ ಬೆಳವಣಿಗೆ ಆಗ್ತಾ ಇರುವಂತದ್ದು. ಅಖಂಡ ಕರ್ನಾಟಕದ ಪವರ್ ಸಪ್ಲೈಗೆ ಕಣ್ಣಿಟ್ಟಿದೆ ಪವರ್ ಕಂಪನಿ. ನಾವೇ ಪವರ್ ಸಪ್ಲೈನ ಮಾಡ್ತೀವಿ ಅಂತ ಕೆಇಆರ್ಸಿಗೆ ಈಗ ಟಾಟಾ ಕಂಪನಿ ಅರ್ಜಿಯನ್ನ ಹಾಕಿದೆ. ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ನಡೆಯಲ್ಲಿ ಈಗ ಮಾಫಿಯಾದ ವಾಸನೆ ಬರ್ತಾ ಇರುವಂತದ್ದು. ವಿದ್ಯುತ್ ಕಾಯ್ದೆ 2003 ಅಡಿಯಲ್ಲಿ ಕರೆಂಟ್ ಸಪ್ಲೈ ಲೈಸೆನ್ಸ್ಗೆ ಅರ್ಜಿಯನ್ನ ಹಾಕಿದೆ. ಜೊತೆಗೆ ಕರ್ನಾಟಕದ 5 ವಿದ್ಯುತ್ ಸರಬರಾಜು ವಲಯಗಳ ವ್ಯಾಪ್ತಿಯಲ್ಲಿ ಈ ಒಂದು ಅರ್ಜಿಯನ್ನ ಹಾಕಿದ್ದು, ನಾವು ಪವರ್ ಸಪ್ಲೈನ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳಿ ಕೆಇಆರ್ಸಿಗೆ ಒಂದು ಟಾಟಾ ಕಂಪನಿ ಅರ್ಜಿಯನ್ನ ಹಾಕಿದೆ. ಅಖಂಡ ಕರ್ನಾಟಕದ ಪವರ್ ಸಪ್ಲೈಯ ಮೇಲೆ ಈಗ ಕಣ್ಣಿಟ್ಟಿರುವಂತದ್ದು ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ನಡೆಯಲ್ಲಿ ಇದೀಗ ವಾಸನೆ ಬರ್ತಾ ಇರುವಂತದ್ದು. ವಿದ್ಯುತ್ ಮಾಫಿಯಾದ ವಾಸನೆ. ಯಾಕಂತಂದ್ರೆ ಇಲ್ಲಿ ನೋಡಿ, ವಿದ್ಯುತ್ ಕಾಯ್ದೆ 2003 ಅಡಿಯಲ್ಲಿ ಕರೆಂಟ್ ಸಪ್ಲೈಗೆ ಲೈಸೆನ್ಸ್ ಅರ್ಜಿಯನ್ನ ಈಗ ಹಾಕಿರುವಂತದ್ದು.